ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಡಿಸೆಂಬರ್ 22, 1887ರಲ್ಲಿ ತಮಿಳುನಾಡಿನ ಈರೋಡ್ನಲ್ಲಿ ಬ್ರಾಹ್ಮಣ ಅಯ್ಯಂಗಾರ ಕುಟುಂಬದಲ್ಲಿ ಜನಿಸಿದಂತಹ ಈ ಜಗತ್ತು ಕಂಡ ಒಬ್ಬ ಅಸಾಮಾನ್ಯ ಪ್ರತಿಭೆಯಾದಂತಹ ಶ್ರೇಷ್ಠ ಗಣಿತ ತಜ್ಞರಾದವರು ಶ್ರೀನಿವಾಸ್ ರಾಮಾನುಜನ್ರವರು. ಇವರ ತಂದೆ ಕುಪ್ಪುಸ್ವಾಮಿ ಶ್ರೀನಿವಾಸ್ ಅಯ್ಯಂಗಾರ್ ಮೂಲತಃ ತಂಜಾವೂರು ಜಿಲ್ಲೆಯ ಸೀರೆ ಅಂಗಡಿಯಲ್ಲಿ ಗುಮಾಸ್ತರಾಗಿದ್ದವರು. ಅವರ ತಾಯಿ ಕೋಮಲ ತಮ್ಮಾಳ್ ಅವರು ಗೃಹಿಣಿಯಾಗಿದ್ದರು ಮತ್ತು ಸ್ಥಳೀಯ ದೇವಸ್ಥಾನಗಳಲ್ಲಿ ಹಾಡುತ್ತಿದ್ದರು ಮತ್ತು ಅವರು ಕುಂಭಕೋಣಂ ಪಟ್ಟಣದ ಸಾರಂಗಪಾಣಿ ಸನ್ನಿಧಿ ಬೀದಿಯಲ್ಲಿರುವ ಒಂದು ಸಣ್ಣ ಸಾಂಪ್ರದಾಯಿಕ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರು ಅಂದು ವಾಸಿಸುತ್ತಿದ್ದ ಮನೆಯೇ ಇಂದು ವಸ್ತು ಸಂಗ್ರಹಾಲಯವಾಗಿದೆ. ಅವರ ತಾಯಿಯಿಂದ ಅವರು ಸಾಂಪ್ರದಾಯಿಕವಾದಂತಹ ಹಾಗೂ ಪುರಾಣಗಳ ಬಗ್ಗೆ ಧಾರ್ಮಿಕ ಹಾಡುಗಳನ್ನು ಮತ್ತು ಆ ಹಾಡುಗಳನ್ನು ಹಾಡುವುದನ್ನು ಮತ್ತು ಪೂಜೆಗಳಿಗೆ ಹಾಜರಾಗುವುದನ್ನು, ನಿರ್ದಿಷ್ಟ ಆಹಾರ ಪದ್ಧತಿಗಳನ್ನು, ಹೀಗೆ ಅನೇಕಾನೇಕ ಸಂಗತಿಗಳನ್ನು ಕಲಿತಿದ್ದರು. ಅಲ್ಲದೆ ಕಾಂಗಯಾನ್ ಪ್ರಾಥಮಿಕ ಶಾಲೆಯಲ್ಲಿ ರಾಮಾನುಜನ್ ಉತ್ತಮ ಪ್ರದರ್ಶನವನ್ನು ನೀಡಿ 1897ರ ನವೆಂಬರ್ 10ನೇ ವರ್ಷಕ್ಕೆ ಕಾಲಿಡುವ ಮೊದಲು ಇಂಗ್ಲಿಷ್, ತಮಿಳ್, ಭೌಗೋಳಿಕ ಮತ್ತು ಅಂಕಗಣಿತದಲ್ಲಿ ಜಿಲ್ಲೆಗೆ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದವರು. ಬಾಲ್ಯದಿಂದಲೇ ಅವರಿಗೆ ಗಣಿತದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. 13ನೇ ವಯಸ್ಸಿನಲ್ಲಿ ಅತ್ಯಾಧುನಿಕ ಪ್ರಮೇಯಗಳನ್ನು ಕಂಡುಹಿಡಿದರು. 14ನೇ ವಯಸ್ಸಿಗೆ ಶಾಲಾವೃತ್ತಿ ಜೀವನದುದ್ದಕ್ಕೂ ಮೆರಿಟ್ ಪ್ರಮಾಣ ಪತ್ರಗಳನ್ನು ಪಡೆಯುತ್ತಾ ಬಂದರು. ಅವರು ಗಣಿತದ ಪರೀಕ್ಷೆಗಳನ್ನು ನಿಗದಿಪಡಿಸಿದ ಅರ್ಧದಷ್ಟೇ ಸಮಯದಲ್ಲಿ ಪೂರ್ಣಗೊಳಿಸುತ್ತಿದ್ದರು. 1902ರಲ್ಲಿ ಘನ ಸಮೀಕರಣದ ಬಗ್ಗೆ ತಿಳಿದು ಕ್ವಾಡ್ರಿಕ್ ಅನ್ನು ಪರಿಹರಿಸಲು ತಮ್ಮದೇ ವಿಧಾನವೊಂದನ್ನು ಅಭಿವೃದ್ಧಿಪಡಿಸಿದರು. 1903ರಲ್ಲಿ ಅಂದರೆ 16 ವರ್ಷದವರಾಗಿದ್ದಾಗ 5,000 ಪ್ರಮೇಯಗಳನ್ನು ಸಂಗ್ರಹವಾದ ಶುದ್ಧ ಮತ್ತು ಅನ್ವಿಕ ಗಣಿತದ ಎ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ಫಲಿತಾಂಶಗಳ ಲೈಬ್ರರಿ ಪ್ರತಿಗಳನ್ನು ಸ್ನೇಹಿತರಿಂದ ಪಡೆದು ಅಧ್ಯಯನ ಮಾಡಿ, ಮುಂದಿನ ವರ್ಷ ಬರ್ನೌಲಿ ಸಂಖ್ಯೆಗಳನ್ನು ಅಭಿವೃದ್ಧಿಪಡಿಸಿ ತನಿಖೆ ಮಾಡಿ 15 ದಶಮಾಂಶ ಸ್ಥಾನಗಳವರೆಗೆ ಯೂಲರ್-ಮಾಸ್ಚೆರೋನಿ ಸ್ಥಿರಾಂಕವನ್ನು ಲೆಕ್ಕ ಹಾಕಿದರು. ಗಣಿತಶಾಸ್ತ್ರದ ಮೇಲೆ ತುಂಬ ಒಲವನ್ನು ಹೊಂದಿದ್ದಂತಹ ಅವರಿಗೆ ಬೇರಾವುದೇ ವಿಷಯದ ಮೇಲೆ ಅಷ್ಟಾಗಿ ಒಲವಿರಲಿಲ್ಲ. ನಂತರ ಅವರು ಮದ್ರಾಸಿನ ಪಚ್ಚಯ್ಯಪ್ಪನ್ ಕಾಲೇಜು ಸೇರಿ ಗಣಿತದಲ್ಲಿ ಉತ್ತೀರ್ಣರಾದರು. ಗಣಿತಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಸಂಶೋಧನೆಯನ್ನು ಮುಂದುವರೆಸಿದರು. 1910ರಲ್ಲಿ ಅಂದರೆ 23 ವರ್ಷದವರಾಗಿದ್ದಾಗ ರಾಮಾನುಜನ್ ಮತ್ತು ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿಯ ಸಂಸ್ಥಾಪಕರಾದಂತಹ ವಿ ರಾಮಸ್ವಾಮಿ ಅಯ್ಯರ್ ನಡುವಿನ ಸಭೆಯ ನಂತರ ರಾಮಾನುಜನ್ ಮದ್ರಾಸಿನ ಗಣಿತದ ವಲಯಗಳಲ್ಲಿ ಮನ್ನಣೆ ಪಡೆಯಲು ಪ್ರಾರಂಭಿಸಿದರು. ಇದರಿಂದಾಗಿ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧಕರಾಗಿ ಸೇರ್ಪಡೆಗೊಳ್ಳಲು ಕಾರಣವಾಯಿತು. ಡಿಸೆಂಬರ್ 6, 1917ರಂದು ಲಂಡನ್ ಮ್ಯಾಥಮೆಟಿಕಲ್ ಸೊಸೈಟಿಗೆ ಆಯ್ಕೆಯಾಗಿದ್ದಲ್ಲದೆ 1841ರಲ್ಲಿ ಅಂದರೆ 31ನೇ ವಯಸ್ಸಿನಲ್ಲಿ ಅವರು ಅತ್ಯಂತ ಕಿರಿಯ ಫೆಲೋಗಳಲ್ಲಿ ಒಬ್ಬರಾದರು. ಅವರು ಎಲಿಪ್ಟಿಕ್ ಫಂಕ್ಷನ್ಸ್ ಆ್ಯಂಡ್ ಥಿಯರಿ ಆಫ್ ನಂಬರ್ಸ್ನಲ್ಲಿ ತನಿಖೆಗಾಗಿ ಆಯ್ಕೆಯಾದವರು. ಅಕ್ಟೋಬರ್ 1918ರ ಕ್ಯಾಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನ ಫೆಲೋ ಆಗಿ ಆಯ್ಕೆಯಾದ ಮೊದಲ ಭಾರತೀಯರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಗಣಿತಶಾಸ್ತ್ರದಲ್ಲಿ G.H. ಹಾರ್ಡಿ ಮತ್ತು ರಾಮಾನುಜನ್ ರವರ ಆವಿಷ್ಕಾರಗಳು ಅಸಾಧಾರಣವಾಗಿವೆ ಹಾಗೂ ಇನ್ನೂ ಶ್ರೀಮಂತವಾಗಿವೆ. ಅವರು ತಮ್ಮ ಕೊನೆಯ ಜೀವನದ ವರ್ಷದಲ್ಲಿ ಅಣಕು ಥೀಟಾ ಕಾರ್ಯಗಳನ್ನು ಕಂಡುಹಿಡಿದರು. ರಾಮಾನುಜನ್ ರವರು 1914ರಿಂದ 1918ರ ಅವಧಿಯಲ್ಲಿ ಕ್ಷಯರೋಗ ಮತ್ತು ತೀವ್ರವಾದ ವಿಟಮಿನ್ ಕೊರತೆಯಿಂದ ಬಳಲುತ್ತಿದ್ದವರು. 1919ರಲ್ಲಿ ಕುಂಭಕೋಣಂ ಮದ್ರಾಸಿನ ಪ್ರೆಸಿಡೆನ್ಸಿಗೆ ಮರಳಿದರು ಮತ್ತು ಅವರು 1920ರಲ್ಲಿ ಅಂದರೆ ಅವರ 32ನೇ ವಯಸ್ಸಿನಲ್ಲಿ ನಿಧನರಾದರು.
ಅವರ ಗಣಿತಶಾಸ್ತ್ರದಲ್ಲಿನ ಈ ವಿಶೇಷ ಕೊಡುಗೆಗಳನ್ನು ಗಮನಿಸಿದಂತಹ ಭಾರತ ಸರ್ಕಾರವು ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಡಿಸೆಂಬರ್ 22ರಂದು ಅವರ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿತು. ಅಲ್ಲದೆ ಅವರು ಕಲಿತ ಶಾಲೆ ಮತ್ತು ಕಾಲೇಜಿನಲ್ಲಿ ಅವರ ಹುಟ್ಟುಹಬ್ಬದ ದಿನವನ್ನು ರಾಮಾನುಜನ್ ದಿನವಾಗಿ ಆಚರಿಸಲಾಗುತ್ತಿದೆ. 2011ರಲ್ಲಿ ಅವರ 125ನೇ ವಾರ್ಷಿಕೋತ್ಸವವನ್ನು ಭಾರತ ಸರ್ಕಾರ ಅಂದರೆ ಈ ಡಿಸೆಂಬರ್ 22ನ್ನು ಪ್ರತಿ ವರ್ಷ ರಾಷ್ಟ್ರೀಯ ಗಣಿತದ ದಿನವನ್ನಾಗಿ ಆಚರಿಸುತ್ತಾ ಬಂದಿದೆ. ಭಾರತದ ಕೋಲ್ಕತ್ತಾದಲ್ಲಿರುವ ಬಿರ್ಲಾ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂನ ಉದ್ಯಾನವನದಲ್ಲಿ ರಾಮಾನುಜನ್ ರವರ ಈ ಪ್ರತಿಮೆಯನ್ನು ಕಾಣಬಹುದು. ಭಾರತ ಕಂಡ ಇಂತಹ ಮಹಾನ್ ಪ್ರತಿಭೆ ಗಣಿತ ಲೋಕದಲ್ಲಿ ಮಾಡಿದ ಇವರ ಈ ಅನಂತ ಸಾಧನೆಯು ಅನೇಕಾನೇಕ ಗಣಿತದ ಉತ್ಸಾಹಿಗಳಿಗೆ ಪ್ರೇರಣೆಯಾಗಿದ್ದು, ಸಾಧನೆ ಮಾಡಲು ಅವಕಾಶ ಒಮ್ಮೆ ಬರುತ್ತದೆ. ಆ ಬಂದ ಅವಕಾಶವನ್ನು ಬಳಸಿಕೊಂಡು ನಾವು ಸಹ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಏನನ್ನಾದರೂ ಕೊಡುಗೆಯನ್ನು ಕೊಟ್ಟು ಹೋಗಬೇಕೆಂಬ ಸ್ಫೂರ್ತಿಯನ್ನು ನೀಡುತ್ತದೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಸ್ಫೂರ್ತಿಯಾಗಿ ಇಟ್ಟುಕೊಂಡು ನಾವು ನಮ್ಮ ಐಚ್ಛಿಕ ವಿಷಯಗಳಲ್ಲಿ ನಮ್ಮ ದೇಶಕ್ಕೆ ಏನಾದರೊಂದು ಕೊಡುಗೆಯನ್ನು ನೀಡೋಣ. ಧನ್ಯವಾದಗಳು.